ಆಕಾಶ ಗಡಿಯ ದಾಟಿ. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋ ಮತ್ತು ಟೆಕ್ಸ್ಟ್ ಅನಿಮೇಷನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಟ್ಯುಟೋರಿಯಲ್ಸ್ ಪಕ್ಕ ಇರೋ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ರೇಷನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಗೆ ಯಾವ ರೇಷ ಬೇಕೋ ನೀವು ಆ ರೇಷನ್ನು ಸೆಲೆಕ್ಟ್ ಮಾಡ್ಬೋದು. ನಾವು ವಾಟ್ಸಪ್ಗೆ ಸ್ಟೇಟಸ್ ಇಡ್ತೀವಿ ಅಂದರೆ ನಾವು 4.5 ರೇಷನ್ನ ಸೆಲೆಕ್ಟ್ ಮಾಡಿದ್ರೆ ಸ್ಟೇಟಸ್ಸು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4.5 ರೇಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಇಮೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಇಮೇಜು ಸ್ಕ್ರೀನ್ ಫುಲ್ ಆಗಿರಲ್ಲ, ಹಾಗಾಗಿ ಡಿಲೀಟ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಕೊಡಿ. ಮತ್ತು ನಮಗೇನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಬೇಕು. ಇವಾಗ ಇಮೇಜು 2 ಸೆಕೆಂಡ್ ಬಂದಿರುತ್ತೆ. ಇದನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ನೋಡೋಣ. ಈ ಥರ ಎಂಡಲ್ಲಿ ಹಿಡಿದು ಇದನ್ನ ಡ್ರ್ಯಾಗ್ ಮಾಡ್ತಾ ಹೋದರೆ ಇದ್ರ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನನಗಿಲ್ಲಿ 10 ಸೆಕೆಂಡ್ ಬೇಕು. ನಾನಿಲ್ಲಿ 10 ಸೆಕೆಂಡ್ ಇದನ್ನ ಡ್ರ್ಯಾಗ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ನೀವು ಡ್ರ್ಯಾಗ್ ಮಾಡಿದ್ರೆ ಟೈಮಿಂಗ್ಸು ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲೊಂದು PNG ಇಮೇಜ್ನ ತೊಗೊತಾ ಇದ್ದೀನಿ. ಓಕೆ, ನಿಮಗೂ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಇಮೇಜ್ಗೆ PNG ಬ್ಯಾಕ್ಗ್ರೌಂಡ್ ಇದೆ, ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಇಫೆಕ್ಟಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ ಕ್ರೋಮಾ ಕೀ ಅಂತ ಸರ್ಚ್ ಮಾಡಿ. ಕ್ರೋಮಾ ಕೀನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಗೆ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ಇಲ್ಲಿ ಕೀ ಕಲರ್ ಅಂತ ಇದೆಯಲ್ಲ, ಅಲ್ಲಿ ನಾವು ವೈಟ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. ಇವಾಗ ಬ್ಯಾಕ್ಗ್ರೌಂಡು ರಿಮೂವ್ ಆಯಿತು. ಇವಾಗ ನಮಗೆ ಇದು ಸ್ವಲ್ಪ ಸೈಜು ಇನ್ಕ್ರೀಸ್ ಆಗಬೇಕು, ಹಾಗಾಗಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮ್ಗೆ ಹೋಗಿ ಥರ್ಡ್ ಒನ್ ಆಪ್ಷನ್ ಇದೆ ನೋಡಿ, ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಇದನ್ನ ನಮಗೆ ಝೂಮ್ ಆಗಬೇಕು, ಹಾಗಾಗಿ ರೈಟಿಂದ ಲೆಫ್ಟಿಗೆ ಇದನ್ನ ಮೂವ್ ಮಾಡಿದ್ರೆ ಇದು ಝೂಮ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅಂದರೆ ನಮ್ಗೆ ಇಮೇಜ್ ಯಾವ ಥರ ಬೇಕೋ ಆ ಥರ. ನಮ್ಗೆ ಇನ್ನೂ ಆಂಜನೇಯನ ಫೋಟೋ ಪೂರ್ತಿ ಮಧ್ಯಕ್ಕೆ ಬರಬೇಕು, ಅಷ್ಟು ಝೂಮ್ ಮಾಡಬೇಕು. ನಾನು ಇಲ್ಲಿಟ್ಟು ಈ ಥರ ಇದನ್ನ ಝೂಮ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಝೂಮ್ ಮಾಡ್ಕೊಳ್ಳಿ. ನನಗೆ ಆಂಜನೇಯನ ಫೋಟೋ ಅರ್ಧ ಮುಚ್ಚಬೇಕು, ಆ ಥರ ನಾನು ಝೂಮ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ನೋಡಿ ನೀವು ಆ ಥರ ಝೂಮ್ ಮಾಡ್ಕೊಳ್ಳಿ. ಇವಾಗ ಇಮೇಜ್ನ ಪೂರ್ತಿ 10 ಸೆಕೆಂಡು ಡ್ರ್ಯಾಗ್ ಮಾಡಿಬಿಡೋಣ. ಇವಾಗ PNG ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಮಿಗೆ ಹೋಗಿ ಒಂದು ಕೀನ ಫ್ರೇಮ್ ಮಾಡಿ, ಫಸ್ಟಿಗೆ ಎಂಡಿಗೆ ಇನ್ನೊಂದು ಕೀನ ಫ್ರೇಮ್ ಮಾಡಿ. ಇಮೇಜ್ನ ಪೂರ್ತಿ ಈ ಕಡೆ ಕಾಣದಿರೋ ಥರ ಸೈಡಿಗೆ ಮೂವ್ ಮಾಡಿ, ಲೆಫ್ಟಿಗೆ. ನೀವು ರೈಟಿಗೆ ಕೂಡ ಮೂವ್ ಮಾಡ್ಬೋದು. ಈ ಥರ ಮೂವ್ ಮಾಡಿದ್ದಾದಮೇಲೆ ಇಮೇಜ್ ಫಸ್ಟಿಗೆ ಬನ್ನಿ. ಯಾವ ಥರ ಮೂವ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಇಮೇಜು ಈ ಥರ ಮೂವ್ ಆಗ್ತಾಯಿದೆ. ಇವಾಗ ನಾವು ಇದಕ್ಕೊಂದು ಇಫೆಕ್ಟ್ ಕೊಡೋಣ. ಮೊದಲಿಗೆ ಆ್ಯಡ್ ಮಾಡಿದ್ವಲ್ಲ ಫೋಟೋ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಇಫೆಕ್ಟಿಗೆ ಹೋಗಿ, ಸರ್ಚ್ ಬಾರಲ್ಲಿ ಹೋಗಿ ಸ್ಟಾರ್ ಅಂತ ಸರ್ಚ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಇವಾಗ ಅದು ಮಧ್ಯದಲ್ಲಿ ಬಂದಿರುತ್ತೆ ಸ್ಟಾರು. ಅದನ್ನ ಪೂರ್ತಿ ಕೈಯಿಂದನೇ ಪೊಸಿಷನ್ ಏನು ಚೇಂಜ್ ಮಾಡೋದು ಬೇಡ. ನಾವು ಇಲ್ಲಿ ಕೈಯಿಂದನೇ ಅದನ್ನ ಕಾರ್ನರಿಗೆ ತೊಗೊಂಡು ಬನ್ನಿ. ಫಸ್ಟು ಒಂದು ಕೀನ ಆ್ಯಡ್ ಮಾಡಿ, ಎಂಡಿಗೆ ಒಂದು ಕೀನ ಆ್ಯಡ್ ಮಾಡಿ, ಅದನ್ನು ಪೂರ್ತಿ ಮತ್ತೆ ಮೇಲೆ ಕಾರ್ನರ್ಗೆ ತಗೊಂಡೋಗಿ. ನೀವು ಇಲ್ಲಿ ಪೊಸಿಷನ್ನ ನೀವು ಚೇಂಜ್ ಮಾಡೋದು ಬೇಡ, ನೀವು ಬರೀ ಕೈಯಿಂದನೇ ಅದನ್ನು ಮೂವ್ ಮಾಡಿ, ಪೊಸಿಷನ್ ತಾನಾಗೆ ಚೇಂಜ್ ಆಗುತ್ತೆ. ನೀವು ಇದನ್ನ ಸಂಖ್ಯೆಯಲ್ಲಿ ಏನು ಚೇಂಜ್ ಮಾಡೋದು ಬೇಡ, ನೀವು ಕೈಯಿಂದ ಮೂವ್ ಮಾಡಿದರೆ ಅದು ತಾನೇ ಚೇಂಜ್ ಆಗುತ್ತೆ. ಯಾವ ಥರ ಮೂವ್ ಆಗಿದೆ ಅಂತ ನೋಡೋಣ. ನೋಡಿ, ಈ ಥರ ಮೂವ್ ಆಗುತ್ತೆ. ಇವಾಗ ನಾವು ಇದಕ್ಕೊಂದು ಆಡಿಯೋ ಹಾಕೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲೊಂದು ಆಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಆಂಜನೇಯಂದು ಯಾವ ಸಾಂಗ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ 10 ಸೆಕೆಂಡ್ ಸಾಂಗ್ನ ತೊಗೊಂಡು ಉಳಿದ ಪಾರ್ಟ್ಸ್ನ ಕಟ್ ಮಾಡ್ತಾಯಿದ್ದೀನಿ. ಈಗ ಸಾಂಗ್ ತಕ್ಕಾಗಿ ಲಿರಿಕ್ಸ್ನ ಹಾಕ್ತಾ ಹೋಗೋಣ. ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಲಿರಿಕ್ಸ್ನ ಬರೀತಾಯಿದ್ದೀನಿ. ರೋಬೋಟ್ ರೆಗ್ಯುಲರ್ಗೆ ಹೋಗಿ ಪಾರ್ಟ್ನ ಚೇಂಜ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬ್ರಕೆಟ್ ಅಂತ ಒಂದು ಪಾರ್ಟ್ನ ತೊಗೊತಾ ಇದ್ದೀನಿ. ಸೈಜ್ನ
96 ಸ್ಪೀಡಿನ ತೊಗೊತಾ ಇದ್ದೀನಿ. ಕಲರ್ನ ವೈಟ್ ಕಲರ್ಗೆ ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ತೊಗೊಬೋದು. ನಾನಿಲ್ಲಿ ವೈಟ್ ಕಲರ್ ತೊಗೊತಾ ಇದ್ದೀನಿ. ಅಷ್ಟು ಓಕೆ ಕೊಡಿ. ಇವಾಗ ಇದೇ ಲಿರಿಕ್ಸ್ನ ಎಂಡ್ವರೆಗೂ ಎಕ್ಸ್ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಲಿರಿಕ್ಸು ಎಲ್ಲಿಗೆ ಬರುತ್ತೆ ಅಂತ ಪ್ಲೇ ಮಾಡಿ ನೋಡ್ಕೊಳ್ಳಿ. ನನ್ನ ಲಿರಿಕ್ಸು ಇಲ್ಲಿವರೆಗೂ ಬರುತ್ತೆ. ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಎರಡು ಲಿರಿಕ್ಸ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ. ಮುಂದಿನ ಲಿರಿಕ್ಸಿಗೆ ಹೋಗಿ ಈ ಟೆಕ್ಸ್ಟ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ಇದನ್ನ ಇಲ್ಲೇ ಪ್ಲೇಸ್ ಮಾಡ್ಕೊಂಡ್ಬೇಡಿ ಅಷ್ಟೇ. ನೀವು ಇಲ್ಲಿ ಬೇರೆ ಏನೂ ಚೇಂಜಸ್ ಮಾಡೋದು ಬೇಕಾಗಿರಲಿಲ್ಲ. ಬರೀ ನಾವು ಇಲ್ಲ ಮಧ್ಯಕ್ಕೆ ಪ್ಲೇಸ್ ಮಾಡಿಕೊಂಡ್ರೆ ಸಾಕು. ಇಲ್ಲ ಓಕೆ ಕೊಡಿ. ಇಲ್ಲಿ ಹೋಗಿ ಕಟ್ ಮಾಡಿ ಮುಂದಿನ ಲಿರಿಕ್ಸಿಗೆ ಹೋಗಿ ಇದನ್ನ ಎರೇಸ್ ಮಾಡಿ ಮುಂದಿನ ಲಿರಿಕ್ಸ್ನ ಬರ್ಕೋಬೇಕು. ವಿಡಿಯೋ ಲೆಂತಿ ಆಗುತ್ತಂಥೇಳಿ ನಾನು ಎಲ್ಲ ಲಿರಿಕ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಲಿರಿಕ್ಸ್ಗೆ ಎಫೆಕ್ಟ್ ಕೊಡೋಣ. ಫಸ್ಟ್ ಒಂದು ಲಿರಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಅದರಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಲಾಸ್ಟ್ ಒಂದು ಲೆಟ್ರ್ ಸ್ಕೇಲ್ ಔಟ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಬೇರೆ ಏನು ಚೇಂಜಸ್ ಮಾಡೋದಿರೋದಿಲ್ಲ, ಬರೀ ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಇಫೆಕ್ಟ್ಸ್ ಅಂತ ಕೊಡಿ. ಮುಂದಿನ ಎಲ್ಲ ಟೆಕ್ಸ್ಟ್ಗೂ ಇದನ್ನ ಪೇಸ್ಟ್ ಮಾಡ್ತಾ ಹೋಗಿ. ಓಕೆ, ಎಲ್ಲ ಪೇಸ್ಟ್ ಮಾಡಿದ ಮೇಲೆ ವಿಡಿಯೋ ಹೇಗೆ ಬಂದಿದೆ ಅಂತ ನೋಡೋಣ. ವಿಡಿಯೋ ಈ ರೀತಿಯಾಗಿ ಬಂದಿದೆ. ಸಿಂಪಲ್ಲಾಗಿ ವಿಡಿಯೋನ ಈ ರೀತಿ ಎಡಿಟ್ ಮಾಡ್ಕೋಬೋದು. ಇವಾಗ ಸೆಟ್ಟಿಂಗ್ ಪಕ್ಕ ಇರೋ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಕೊಳ್ಳಿ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಇವಾಗ ಸೇವ್ ಅಂತ ಕೊಟ್ಕೊಳ್ಳಿ. ಇಮೇಜು ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.